ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ರುಚಿ ಸ್ವಲ್ಪ ಬೇರೆ ಥರನೇ ಇತ್ತು. ಅದು ಹೆಂಗಾದರೂ ಇರಲಿ, ಅದರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂರೋದ್ರಲ್ಲಿ ಅರ್ಥ ಇಲ್ಲ. ಸುಮ್ಮನೆ ಮೈ ಮೇಲೆ ಹೇಳ್ಕೊಂಡಂಗಾಗತ್ತೆ. ಒಂದು ವೇಳೆ ಭೀಮನಿಗಿದ್ರಲ್ಲೇನಾದರೂ ತಪ್ಪು ಅಂತ ಕಂಡು ಬಂದರೆ ಮತ್ತೆ ಅವನು ಹೋರಾಟ ಅಂತ ಹೋಗ್ತಾನೆ. ಮಾವ, ಬನ್ನಿ ಮನೆಗೆ ಹೋಗೋಣ. ಬೇಡ ಮಗಳೇ, ನೀನು ಹೋಗಿರೋ. ನನ್ನ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಚಿಂತೆ ಮಾಡಬಾರ್ದ? ಅದೇಗೆ ಚಿಂತೆ ಮಾಡದೇ ಇರೋಕ್ಕಾಗತ್ತೆ? ನೀವು ನನ್ನ ತಂದೆ, ನಿಮ್ಮ ಆರೋಗ್ಯ ನಮಗೂ ಮುಖ್ಯನೇ ಅಪ್ಪ. ಅದು ಅಲ್ಲದೆ ನಿಮ್ಮ ಸುತ್ತ ಬರೀ ಸುಳ್ಳು ಹೇಳೋರೆ ತುಂಬಿಕೊಂಡಿದ್ದಾರೆ. ಯಾರು ಸುಳ್ಳು ಹೇಳಿದ್ದು? ಜೀಜಾಬಾಯಿ ಅವರು ಆಸ್ಪತ್ರೆಗೆ ಹೋಗ್ತಿದ್ದೀನಿ ಅಂತ ಅವ್ರು ನಿನ್ನ ಹತ್ರ ಸುಳ್ಳು ಹೇಳಿದ್ದಾರೆ. ನೀನು ನನ್ನನ್ನು ಆಸ್ಪತ್ರೆಗೆ ಕಳಿಸ್ಲಿ ಅಂತ. ನಿಜ ಏನಂದ್ರೆ ಅವ್ರು ಆಸ್ಪತ್ರೆಗೆ ಹೋಗೇ ಇಲ್ಲ. ಅಪ್ಪ, ನಾನು ಮತ್ತೆ ನಿಮ್ಮ ಹತ್ರ ಕೇಳ್ತಿದ್ದೀನಿ, ನಮ್ಮಿಂದ ಏನಾದರೂ ಮುಚ್ಚಿಡ್ತಿದ್ರೆ ಹೇಳಬೇಡಿ. ನಾವು ತುಂಬ ಆತಂಕದಲ್ಲಿದ್ದೀವಿ. ಅಂಥದ್ದೇನೂ ಆಗಿಲ್ಲ. ಹೊರಡು ಭೀಮಾ, ನಿನ್ನ ಕೆಲಸ ನೀನು ನೋಡ್ಕೋ. ನನ್ನ ಕೆಲಸ ಹೇಗೆ ಮಾಡ್ಕೊಂಡಿರ್ಲಿ? ನನಗೂ ನಮ್ಮ ಅಪ್ಪನ ಬಗ್ಗೆ ಚಿಂತೆ ಇರಲ್ವಾ? ಅಲ್ಲದೆ ನಿಮ್ಮನ್ನ ಈ ಪರಿಸ್ಥಿತಿ ನೋಡಕ್ಕೆ ಎಷ್ಟು ನೋವಾಗ್ತಿದೆ ಗೊತ್ತಾ? ನೋವು ನಿನ್ನ ತಂದೆಗೂ ಆಗುತ್ತೆ. ಅವತ್ತು ನೀ ನನಗೆ ಹೇಳಿದ್ಯಲ್ಲಪ್ಪ, ನಿಮ್ಮ ಹತ್ರ ನಾನು ಮಾತಾಡಲ್ಲ ಅಂತ. ಅಪ್ಪ, ನೀವು ಆನಂದಣ್ಣನ ಮನೆಯೊಳಗೆ ಬಿಡದೇ ಇರೋ ನಿರ್ಧಾರನ ನೋಡಿ ಮನೆಯವರೆಲ್ಲ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಮತ್ತು ಇವತ್ತಿಂದ ನಿಮಗೇನು ಮಾಡಬೇಕು ಅಂತಿತ್ತೋ ಅದನ್ನೇ ಮಾಡ್ತೀನಿ. ನಾನು ನಿಮ್ಮ ಹತ್ರ ಮಾತಾಡಲ್ಲ. ಆಗ ನಿಂಗೆ ಯೋಚನೆ ಬರಲಿಲ್ವಾ ನಿನ್ನ ತಂದೆಗೆ ನೋವಾಗುತ್ತೆ ಅಂತ? ಆದರೆ ಅವತ್ತು ನಿಮ್ಮ ತಪ್ಪು ಕೂಡ ಇತ್ತ. ಇನ್ನೂ ಮುಗಿಸಿಲ್ಲ ನಾನು. ಮಾತಾಡಕ್ ಬಿಡು, ಪೂರ್ತಿಯಾಗಿ ಮಾತಾಡಕ್ ಬಿಡು. ಆನಂದ್ ನನಗೆ ಮನೆಗೆ ಬರೋದು ಬೇಡ ಅಂತ ಹೇಳಿದ್ದೆ ನಿಜ. ಅದಕ್ಕೆ ನನ್ನ ಜೊತೆ ನೀನು ಮಾತಾಡಲ್ಲ ಅಂತ ಹೇಳಿದೆ ಅಲ್ಲ. ಆದ್ರೆ ನಾನು ಯಾಕಂತ ನಿರ್ಧಾರ ತಗೊಂಡೆ ಅಂತ ಒಂದು ಕ್ಷಣ ಆದ್ರೂ ಯೋಚನೆ ಮಾಡಿದೆ ನೀನು? ಆದ್ರೆ ಇವತ್ತು ನನಗೇನಾಗಿದೆ ಅಂತ ವಾದ ಮಾಡಕ್ ಬಂದಿದೆಯಲ್ಲ. ಅವತ್ತಿನಿಂದ ಇವತ್ತಿನ ತನಕ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ನೀನು. ನನಗೆಷ್ಟು ನೋವಾಗಿರ್ಬೇಡ. ಮಗ ಆದವನು ತಂದೆ ಹತ್ರ ಮಾತಾಡದೆ ಹೋದ್ರೆ ಅದೇ ತಂದೆಗೆ ಹೇಗನಿಸುತ್ತೆ ಅಂತ ಯೋಚನೆ ಮಾಡಿದ್ಯಾ ನೀನು? ನೀನೇನಾದ್ರೂ ಅಯ್ಯೋ ಅಂತ ಅಂದಾಗ ನನ್ನ ಹೃದಯ ಚುರುಕ್ಕನ್ಸುತ್ತೆ. ಒಬ್ಬ ತಂದೆಯಾಗಿ ನಾನು ನಿನ್ನ ಹತ್ರ ಮಾತಾಡೋ ಕೂಡ ಆಗ್ತಾ ಇಲ್ಲ. ನಿನಗೆ ಹೇಳೋದು ಬೇಡವೋ ಅನ್ನೋ ಗೊಂದಲ. ಯಾಕೆಂದ್ರೆ ನಿನ್ನ ಕಣ್ಣಲ್ಲಿ ನನ್ನ ಅಪರಾಧಿ ಅಲ್ವಾ? ನೀನು ಹುಟ್ಟಿದ ದಿನ ಎಲ್ರಿಗಿಂತ ಸಂತೋಷ ಪಟ್ಟು ನಾನು. ಭೀಮಾಬಾಯಿ ಕೂಡ ಸಂತೋಷ ಪಟ್ಟಿದ್ಲು. ನೀನು ಮಗುವಾಗಿದ್ದಾಗ ಆಗ ತಾನೇ ಮಾತಾಡೋಕೆ ಪ್ರಯತ್ನ ಪಡ್ತಾ ಇದ್ದೆ. ನಿನ್ನ ಮೊದಲನೇ ಮಾತು ನನ್ನ ಅಪ್ಪ ಅಂದಾಗ ಆ ಸಂತೋಷಕ್ಕೆ ನಾನು 3 ದಿನ ನಿದ್ದೆನೇ ಮಾಡಿರಲಿಲ್ಲ ಭೀಮಾ. ಈಗ ನೀನು ದೊಡ್ಡವನಾದೆ ಅಂತ ಈಗ ನನ್ನ ಹತ್ರ ಮಾತಾಡಲ್ಲ ಅಂತಿದ್ಯಲ್ಲ? ಬೇಡ, ಹೋಗು. ನಾನು ಕೂಡ ಮಾತಾಡಲ್ಲ.
ಅಪ್ಪ, ಯಾವ ಅಪ್ಪನೂ ಇಲ್ಲ ನಿನಗಿಲ್ಲಿ. ನನ್ನ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಿನಗೆ. ನನ್ನ ಚಿಂತೆ ಮಾಡೋದಕ್ಕೆ ಜೀಜಾಬಾಯಿ ಇದ್ದಾಳೆ, ಅವಳು ನೋಡ್ಕೊಳ್ತಾಳೆ. ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ, ನನ್ನ ಬಗ್ಗೆ ನೀವು ಚಿಂತೆ ಮಾಡಕ್ ಹೋಗ್ಬೇಡಿ. ಹೇಗೆ ಮಾತಾಡಿ ಹೋಗ್ತಾ ಇದ್ದಾರೆ ನೋಡಪ್ಪ. ಅವ್ರ ಮಗ ತಾನೆ ನಾನು. ಅಲ್ಲ, ನಾನು ಅವ್ರ ಬಗ್ಗೆ ಚಿಂತೆ ಮಾಡ್ದೆ, ಇನ್ಯಾರು ಚಿಂತೆ ಮಾಡ್ತಾರೆ? ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ದಾರೆ? ಇದನ್ನೇ ಅಲ್ವಾ ಪ್ರೀತಿ ಅನ್ನೋದು. ಅವತ್ ನೀವು ಅವ್ರಿಗೆ ನೋವು ಮಾಡಿದ್ರಿ, ಇವತ್ತು ಅವಕಾಶ ಸಿಕ್ಕಿದೆ, ಎಲ್ಲ ಮಾತನ್ನು ಹೇಳಿದ್ದಾರೆ. ಅವ್ರು ಮಾಡಿದ್ ಒಳ್ಳೇದೇ ಆಯ್ತು. ಮನ್ಸಲ್ಲಿ ಯಾವ್ದಾದ್ರೂ ಮಾತು ಉಳ್ಕೊಂಡ್ರೆ ಸಂಬಂಧಗಳನ್ನ ಇನ್ನಷ್ಟು ದೂರ ಮಾಡುತ್ತೆ. ಅಷ್ಟಕ್ಕೂ ನಾನ್ಯಾಕೆ ನಿಮಗಿದನ್ನೆಲ್ಲ ಹೇಳ್ತಿದ್ದೀನಿ? ನೀವು ತಿಳುವಳಿಕೆ ಇರೋರಲ್ವಾ? ಆದ್ರೆ ನಾನು ಅವ್ರ ಹತ್ರ ಇಷ್ಟೇ ಕೇಳಿದ್ದು ರಮ್ಮ, ನನ್ನಿಂದ ಮುಚ್ಚಿಡ್ತಾ ಇರೋಂಥ ವಿಷಯನ ಹೇಳಿ ಅವರು ಅಂತ. ಅವ್ರ ಆರೋಗ್ಯದ ಬಗ್ಗೆ ಕೇಳಿದ್ ನಾನು. ನಂಜುಂಡಣ್ಣ, ರಾಗಣ್ಣ, ನಮ್ಮಂಥ ಬಡವ್ರ ಸುಖ ನೀರಿನ ಮೇಲಿನ ಗುಳ್ಳೆ ಇದ್ದಂಗೆ. 4 ದಿನ ಮೇಘನಾಥವ್ರ ಹತ್ರ ಕೆಲಸ ಮಾಡಿದ್ವಿ. ಆವಾಗ ನಮ್ಮ ಜೀವನ ಎಷ್ಟು ಚಂದ ಅನಿಸ್ತಿತ್ತು. ಅದ್ರೀಗ ನೋಡಿ, ಮತ್ತದೇ ಹಳೆ ಬದುಕು. ಇಷ್ಟೇ ವ್ಯತ್ಯಾಸ. ಬೇಡೋದಕ್ಕೂ ಶ್ರಮಕ್ಕೂ. ಮೇಘನಾಥ್ ಅವ್ರ ಹತ್ರ ನೀವೇನು ಖುಷಿಯಾಗಿದ್ರಿ ಅಲ್ವಾ? ಅದು ನಿಮ್ಮ ಶ್ರಮದಿಂದಲ್ಲ, ನೀವು ಭಿಕ್ಷೆ ಬೇಡಿದ್ರಿಂದ. ಅದರ ಶ್ರಮದಿಂದ ಸಿಗೋ ನೆಮ್ಮದಿ ತುಂಬ ಕಾಲ ಉಳಿಯುತ್ತೆ, ನಮ್ಮನ್ನು ಸದಾ ಕಾಯುತ್ತೆ. ಸಮಯ ಕಳೆದಂಗೆ ಕಮ್ಮಿ ಆಗದೆ ಅದು ನಮ್ಮೊಳಗೆ ಯಾವಾಗಲೂ ಹೆಚ್ಚಾಗ್ತಾನೆ ಹೋಗುತ್ತೆ. ಬೇಡಿ ಪಡೆಯೋದ್ರಿಂದ ನಾವು ಯಾವಾಗಲೂ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿರ್ತೀವಿ. ಕೆಲಸ ಮುಗೀತು ಅಂದರೆ ಕೆಲಸದಿಂದ ಕಿತ್ತು ಬಿಸಾಕ್ತಾರವರು. ಆಮೇಲೆ ಮುಂದುವರ್ಸು. ನೀನು ಕೂಡ ಭೀಮನ್ ಥರನೇ ಮಾತಾಡ್ತೀಯ ಕಣೋ. ಕೇಳಕ್ಕೆ ತುಂಬ ಚೆನ್ನಾಗಿದೆ. ಹೇಳಿದೆಲ್ಲ ಆಯ್ತಾ? ಈ ಕೋಣೆ ಒಳಗಡೆ ಹೋಗಿ ಇನ್ನೊಂದ್ಸಲ ಹೇಳು. ನಿನಗೆ ಕೇಳೋ ಹಂಗೆ ಜೋರಾಗಿ ಹೇಳ್ಕೊ. ಹೆಂಡತಿ ಸಂಪಾದನೆಯಲ್ಲಿ ಬದುಕ್ತಿರೋ ನಿನಗೆ ನಾಚಿಕೆ ಆಗಬೇಕು, ತಿಳ್ಕೊ. ಇಷ್ಟೇ ವ್ಯತ್ಯಾಸ. ನಾವು ಮೇಘನಾಥವ್ರನ್ನ ನಂಬಿ ಬದುಕು ಕಟ್ಕೋಬೇಕು ಅಂತಿದ್ರೆ, ನೀನು ನಿನ್ನ ಹೆಂಡತಿ ಸಂಪಾದನೆಯಲ್ಲಿ ಬದುಕು ನಡೆಸ್ತಾ ಇದೀಯಾ. ಇಡೀ ದಿನ ಮಾಡೋಕ್ಕೇನೂ ಕೆಲಸ ಇಲ್ಲ, ಅದಕ್ಕೆ ಇಲ್ಲಿಗೆ ಬಂದು ಭಾಷಣ ಮಾಡ್ತಿದ್ಯಾ? ಹೋಗು. ಏನು ಹಂಗೆ ನಿಂತ್ಕೊಂಡು ನೋಡ್ತಿದ್ಯಾ? ಇನ್ನೂ ಬಯಸ್ಕೋಬೇಕಾ ನಮ್ಮ ಕೈಲಿ? ಹೋಗ. ಹೋಗು ಹೋಗು. ಅಣ್ಣ, ಮಂಚಯ್ಯ ಸರ್ಸಮ್ಮ ಇಬ್ರು ಬಟ್ಟೆ ತರಕ್ಕೆ ಹೋಗಿದ್ದಾರೆ. ಎಷ್ಟು ತರ್ತಾರೆ ಅಂತ ನಾವು ನೋಡೋಣ. ಇಬ್ರು ಬರೋವರೆಗೂ ಸ್ವಲ್ಪ ಕಾಯೋಣ ಇರೋ. ನಾವೇನು ಮಾಡೋದು ಬೇಡ, ಆರಾಮಾಗಿ ಕೂತ್ಕೊಂಡು ನಾಟಕ ನೋಡ್ತಾ ಇರೋಣ. ರಾಮ್ಜಿ, ರಾಮ್ಜಿ, ಏನಾಯ್ತು? ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ದೀರಾ? ಏನೂ ತೊಂದರೆ ಇಲ್ಲ ತಾನೆ? ರಾಮ್ಜಿ, ಭೀಮಾ, 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 ಏನಾಯ್ತು? ಏನಾಯ್ತು ಅಂತ ಹೇಳು. ಏನಾಯ್ತು ಅಂತ ಯಾರಾದ್ರೂ ಹೇಳಿ ನನ್ಗೆ. ಅತ್ತೆ, ಭೀಮಾ, ತಂದೆ ಮಗನ ಮಧ್ಯೆ ಬೇಜಾರು ಮತ್ತೆ ಭಿನ್ನಾಭಿಪ್ರಾಯ ಬಂದಿದೆ. ಮಾವ ಇವತ್ತು ತನ್ನ ಮಗನ ಹತ್ರ ದೂರು ಕೊಟ್ಟಿದ್ದಾರೆ. ಕೊನೆಗೂ ತಂದೆ ನೋವೇನು ಅಂತ ಮಗಂಗೆ ಅರ್ಥ ಆಗಿದೆ, ಅದಕ್ಕೆ ಮೌನವಾಗಿದ್ದಾರೆ. ಅತ್ತೆ, ಇದೆಲ್ಲ ಬಿಡಿ, ಇನ್ನೊಂದು ವಿಷಯ ಇದೆ, ನನಗೆ ತುಂಬಾ ಕಾಡ್ತಾ ಇದೆ. ಏನು? ಅತ್ತೆ ಆಸ್ಪತ್ರೆಗೆ ಹೋಗೇ ಇಲ್ಲ, ನಮ್ಮ ಹತ್ರ ಸುಳ್ಳು ಹೇಳಿದ್ರು. ಏನೋ ಇದೆ, ಅವ್ರು ನಮ್ಮಿಂದ ಮುಚ್ಚಿಡ್ತಿದ್ದಾರೆ. ಈ ಹೆಂಗ್ಸು ನಮ್ಮನ್ನ ನೆಮ್ಮದಿಯಾಗಿ ಬದುಕೋಕೆ ಬಿಡ್ತಾ ಇಲ್ಲ. ಇಷ್ಟೊತ್ತಿಗೆ ಅಕ್ಕ, ರಮ್ಮ, ಮನೆಯವರು ನಾನು ಸುಳ್ಳು ಹೇಳಿ ಬಂದಿದ್ದೀನಿ ಅಂತ ಎಲ್ರಿಗೂ ಗೊತ್ತಾಗಿರುತ್ತೆ.
ಆಸ್ಪತ್ರೆಗೂ ಹೋಗಿಲ್ಲ ನಾನು. ಆದರೆ ಈ ಸಲ ಈ ಜೀಜಾಬಾಯಿನ ತಡೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನನ್ನ ನಡೆ ಏನು ಅಂತಾನೂ ತಿಳಿಯೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಬನ್ನಿ, ಇವತ್ತಿನ ಕೆಲಸ ಮುಗೀತು. ಒಬ್ಬೊಬ್ಬರೇ ಬಂದು ಇವತ್ತಿನ ಕೂಲಿ ತಗೊಳ್ಳಿ. ಬಾಮ್ಮ, ಇವತ್ತಿನ ಕೆಲಸ ಮುಗೀತು. ಉಳ್ದಿದ್ ನಾಳೆ ಮಾಡ್ಕೊಳ್ಳೋಣ. ಬಾಮ್ಮ, ಕೆಲಸ ಮುಗೀತು. ಎದ್ದೇಳು, ಇವತ್ತಿನ ಕೂಲಿ ತಗೊಂಡು ಹೋಗೋಣ. ಹಾ, ಏನೋ ಯೋಚಿಸ್ತಿದ್ದೆ. ನಡೀರಿ. ಬಾ. ಸುಸ್ತಾಯ್ತಾ? ಅರೆ ನಂಜುಂಡಣ್ಣ, ಜನಾರ್ದನ, ನೋಡಿ ಇಲ್ಲಿ ಎಷ್ಟು ಬಟ್ಟೆ ತಂದಿದ್ದೀನಿ ನಾನು. ಮಂಚಯ್ಯ, ಈಗ ಎಷ್ಟು ಬಟ್ಟೆ ತಂದಿದೀಯಾ? ಇದರಲ್ಲಿ 13-14 ಜೊತೆ ಅಂತೂ ಖಂಡಿತ ಇದೆ. ನೋಡಿ, ಸರ್ಸಮ್ಮನೂ ಬಂದ್ರು. ಅರೆ ಸರ್ಸಮ್ಮ, ಏನ್ ಖಾಲಿ ಕೈಲಿ ಬರ್ತಿದ್ದೀರಾ? ಸರ್ಸಮ್ಮ ಸೋತ್ರು ಅಂದಂಗಾಯ್ತು. ಅಯ್ಯೋ, ನಾನು ಮುಂಚೆನೆ ಬಡ್ಕೊಂಡೆ ಇವಳಿಗೆ. ಯಾಕೆ ಸುಮ್ಮನೆ ನಾನು ಎದುರಾಕೋಬೇಕಾಗಿತ್ತು? ಏ ಸರ್ಸಮ್ಮ, ಈಗಲೂ ಕಾಲ ಮಿಂಚಿಲ್ಲ. ತಪ್ಪು ಒಪ್ಕೊಂಡು ನೀನು ಈಗಲೇ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊ. ನಿನ್ನನ್ನು ಕ್ಷಮಿಸೋದಷ್ಟೇ ಅಲ್ದೇನೆ ನನ್ನ ಅಂಗಡಿನಲ್ಲೇ ನಿನ್ನನ್ನು ಕೆಲ್ಸಕ್ಕೆ ಇಟ್ಕೋತೀನಿ. ಮೊದಲಿದ್ದೆಲ್ಲ ಹಂಗೆ. ನಂಗೇನ್ ಬೇಡ ನಿನ್ ಕೆಲ್ಸ. ನನ್ನ ಜೊತೆ ಕೆಲಸ ಮಾಡೋಕ್ಕೆ ಮೈಗಳ್ತನ ಅನ್ನು. ರಾಮ, ಸ್ವಲ್ಪ ಬಾ ಇಲ್ಲಿ. ರಾಮ, ಒಂದ್ ವಿಷಯ ಹೇಳು. ನೀನು ಎಷ್ಟ್ ದಿನ ಕೆಲ್ಸ ಬೇಕು ಅಂತ ಹುಡ್ಕೊಂಡ್ ಹೋಗಿ ಖಾಲಿ ಕೈಯಲ್ಲಿ ವಾಪಸ್ ಬಂದಿದ್ಯಾ? ಹತ್ತತ್ರ 2.5 ತಿಂಗಳು. ನಿಂಗ್ ಕೆಲ್ಸ ಸಿಗದೆ ವಾಪಸ್ ಬಂದು ಬೇಜಾರಲ್ಲಿ ಕೂತಿದ್ದಾಗ ಭೀಮ್ರಾವ್ ನಿಂಗೇನ್ ಹೇಳಿದ್ದ? ಅದೇ, ನಾವು ಮನೆಯಿಂದ ಹೊರಟಾಗ ನಾವು ಅನ್ಕೊಂಡಿರೋ ಕೆಲಸ ಯಾವಾಗ್ಲೂ ಆಗ್ಲೇಬೇಕು ಅಂತ ಏನಿಲ್ಲ, ನಾವು ಗೆಲ್ಲೇಬೇಕು ಅಂತ ಏನಿಲ್ಲ, ಹಾಗೆ ನಮ್ಗೆ ಯಾವ ಕಷ್ಟನೂ ಬರಲ್ಲ ಅಂತಲ್ಲ. ನಾವು ನಮ್ಮ ಪ್ರಯತ್ನನ ಬಿಡದೆ ಮಾಡಿದ್ರೆ ಒಂದಲ್ಲ ಒಂದಿನ ನಮ್ಮ ಗುರಿನ ತಲುಪ್ತೀವಿ. ಮನೆಯಿಂದ ಹೊರಗೆ ಬರ್ದೇ ಇರೋರು ಯಾವಾಗ್ಲೂ ಹೇಡಿಗಳಾಗೆ ಉಳ್ಕೋತಾರೆ. ಕೇಳಿಸ್ಕೊಂಡ್ಯಾ ಮಂಚಯ್ಯ? ಕಿವಿ ಸರಿ ಇದೆ ಅಲ್ವಾ? ಅಹಂಕಾರ ತೋರ್ಸೋದ್ ಬಿಟ್ಟು ಅರ್ಥ ಮಾಡ್ಕೋ. ಇವತ್ತಲ್ಲ ನಾಳೆ ನಮ್ ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಆಹಾ, ಅದನ್ನು ನೋಡೋಣ. ಸರ್ಸಮ್ಮ, ಇದು ನಮ್ಮನೆ ಬಟ್ಟೆಗಳು. ಇದನ್ನ ಒಗ್ದು ಇಸ್ತ್ರಿ ಮಾಡ್ಕೊಡ್ತೀರಾ? ತಗೊಳ್ಳಿ ಇದನ್ನ. ಏ ಭೀಮಾ, ನನಗೆಲ್ಲ ಅರ್ಥ ಆಗುತ್ತೆ. ನೀನೇನು ಮಾಡ್ತಿದೀಯ ಅಂತ ಗೊತ್ತು. ಅರ್ಥ ಆಯ್ತು ತಾನೆ? ಹಾಗಿದ್ರೆ ಮೊದಲು ಇನ್ನೊಂದು ವಿಷಯನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿರೋ ಕೊಳೆನೆ ತೊಳೆಯೋಕ್ಕಾಗ್ದಿರೋ ನೀವು ಕಂಡೋರ್ ಮನೆ ಬಟ್ಟೆಲಿರೋ ಕೊಳೆನೇನು ತೆಗಿತೀರ.
ಆಯ್ತು ಬಿಡು, ಈ ಬಟ್ಟೆಗಳನ್ನೆಲ್ಲ ಒಗೆದು ಶುಚಿ ಮಾಡಿ ಈ ಬಟ್ಟೆಗಳನ್ನ ಹೊಸ ಬಟ್ಟೆ ಥರ ಮಾಡಿ ನಿನಗೆ ತೋರಿಸ್ತೀನಿ. ಆಗ ನಿನಗೆ ಗೊತ್ತಾಗುತ್ತೆ. ಆಮೇಲೆ ನಿನ್ನ ಮಾತಿನ ಅರ್ಥ ಏನು ಅಂತ ತಿಳ್ಕೊತೀನಿ. ನಂತರ ನಿನಗೆ ಉತ್ತರ ಕೊಡ್ತೀನಿ. ಆವಾಗ ನಿನಗೆ ಅರ್ಥ ಆಗುತ್ತೆ. ಬೇಗ ಔಷಧಿ ತಗೊಂಡು ಮನೆ ಕಡೆ ಹೋಗ್ಬೇಕು. ಅಮ್ಮ ಹೀಗೆ ಬಂದ್ರಲ್ಲ, ಯಾವ ಕಡೆ ಹೊರಟ್ರು? ನಾನು ನಿನ್ ತಾಯಿ ಬಾಲ. ಈ ಸಲ ನನ್ನ ನಡೆ ಏನು ಅಂತ ಯಾರಿಗೂ ಗೊತ್ತಾಗಲ್ಲ. ಹುಡುಕ್ತಿರೋ ನನ್ನನ್ನ. ಈ ಜೀಜಾಬಾಯಿ ಏನ್ ಮಾಡಕ್ ಹೊರಟಿದ್ದಾಳೆ? ಮಾವ, ನೀವು ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ. ಅಡ್ಗೆ ಆಗಿದೆ, ಊಟ ಬಡಿಸ್ತೀನಿ. ಜೀಜಾಬಾಯಿ ಇನ್ನೂ ಬಂದಿಲ್ವಾ? ಇಲ್ಲ, ಅತ್ತೆ ಇನ್ನೂ ಬಂದಿಲ್ಲ. ಭೀಮಾ ಹೇಗಿದ್ದಾನೆ? ಪರವಾಗಿಲ್ಲ. ನನ್ನ ಹತ್ರ ಮಾತಾಡಿದಾದ್ಮೇಲೆ ಅದ್ರ ಬಗ್ಗೆ ಏನಾದ್ರೂ ಹೇಳಿದ್ನಾ? ಇಲ್ವಲ್ಲ. ಹೇಗೆ ಇದ್ರೂ ಇಂಥ ಸಮಯದಲ್ಲಿ ಮೌನವಾಗಿದ್ಬಿಡ್ತಾರೆ. ನಾನೇ ಯಾಕೋ ಜಾಸ್ತಿ ಮಾತಾಡ್ಬಿಟ್ಟೆ. ಅಷ್ಟೊಂದು ಮಾತಾಡಬಾರ್ದಾಗಿತ್ತೇನೋ ನಾನು. ಅವತ್ತು ಭೀಮನ್ಗೆ ನಾನು ಆನಂದನ್ ಮನೆಗೆ ಬರೋದು ಬೇಡ ಅಂತ ಹೇಳಿದ್ದೆ. ಸತ್ಯ ಏನು ಅಂದ್ರೆ ತಮ್ಮ ಅದವನಿಗೆ ಬೇಜಾರಾಗೇ ಆಗತ್ತಲ್ವಾ? ಹಾ, ಆದ್ರೆ ಅವರು ಅರ್ಥ ಮಾಡ್ಕೋಬೇಕು. ಆ ಸಮಯದಲ್ಲಿ ಅವರು ಹಾಗೆ ಮಾತಾಡಬಾರ್ದಾಗಿತ್ತು. ಆ ಘಟನೆ ಆದ್ಮೇಲೆ ಅವರು ಬಂದು ಮಾತಾಡ್ಬೇಕಾಗಿತ್ತು. ಅವ್ರದ್ದು ತಪ್ಪಿದೆ ಇಲ್ಲಿ. ಹಾ, ತಪ್ಪಿದೆ. ಹಾಗೆ ನೋಡಿದ್ರೆ ನಮ್ಮಿಬ್ಬರದು ತಪ್ಪಿದೆ. ಯಾಕೆಂದ್ರೆ ನಾವಿಬ್ಬರು ಅವಶ್ಯಕತೆಗೂ ಮೀರಿ ಪ್ರತಿಕ್ರಿಯೆ ನೀಡಿದ್ದೀವಿ. ನಾವೆಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಯಾವುದೇ ಪರಿಸ್ಥಿತಿಗೆ ಅದರ ಅನುಗುಣವಾಗಿ ಪ್ರತಿಕ್ರಿಯೆ ನೀಡಬೇಕೆ ಹೊರತು ನಾವ್ಯಾವತ್ತೂ ತಪ್ಪು ಮಾಡಬಾರ್ದು. ಹಾ, ಈ ವಿಷಯ ನಿಮ್ಮಿಬ್ಬರಿಗೂ ಗೊತ್ತಿದೆ. ಅದಕ್ಕೆ ಚಿಂತೆ ಮಾಡೋದು ಬಿಟ್ಟು ಕೈಕಾಲ್ ಮುಖ ತೊಳ್ಕೊಳ್ಳಿ. ಎದ್ದೇಳಿ.